ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ, ತುಂಬಾ ಜನ ವಿದ್ಯಾರ್ಥಿಗಳು ನಮ್ಮ ಒಂದು ಇನ್ಸ್ಟಾದಲ್ಲಿ ಕೆಲವು ಜನ ಮೆಸೇಜ್ ಮಾಡ್ತಾನೆ ಇದ್ದಾರೆ. ಸರ್, ಟಿ.ಎ ಆರ್ಮಿ ರ್ಯಾಲಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಂಡು ತುಂಬಾ ಜನ ಕೇಳ್ತಾನೆ ಇದ್ದಾರೆ. ನೋಡಿ, ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು. ಕೆಲವು ಜನ ಈ ಒಂದು ಇಮೇಜ್ ನೋಡಿರ್ಬೋದು, ಕೆಲವು ಜನ ಸ್ಟೋರಿ ಹಾಕಿದ್ದೀರಾ, ಇನ್ನು ಕೆಲವು ಜನ ವಾಟ್ಸಪ್ ಸ್ಟೋರಿ ಹಾಕಿದಾರ, ಸ್ಟೇಟಸ್ ಹಾಕಿದಾರ, ಈಗ ಅರ್ಜಿ ಕರೆದಿದಾರ ಅಂತೇಳಿ ಖುಷಿ ಕೂಡ ಆಗಿದ್ದಾರ. ಆದ್ರೆ ಇಲ್ಲಿ ನಿಮಗೆ ಒಂದು ಬ್ಯಾಡ್ ನ್ಯೂಸ್ ಇದೆ, ಅದನ್ನೇ ತಿಳಿಸ್ಕೊಡ್ತಾ ಇರೋದು. ನೋಡಿ, ಮೊದಲಿಗೆ ಅರ್ಜಿ ಸಲ್ಲಿಸ್ಬೇಕನ್ನೋರು ಅಥವಾ ಟಿ.ಎ ರ್ಯಾಲಿಗೆ ಓಪನ್ ರ್ಯಾಲಿ ಇದೆ ಅಂತೇಳಿ ಅಲ್ಲಿ ಹೋಗ್ಬೇಕನ್ನೋರು ಮೊದಲಿಗೆ ಆ ಒಂದು ನೋಟಿಫಿಕೇಶನ್ ಬಗ್ಗೆ ಸಂಪೂರ್ಣ ತಿಳ್ಕೊಬೇಕಾಗತ್ತೆ. ಅಂದಮೇಲೆ ಆ ನೋಟಿಫಿಕೇಶನ್ ತಿಳ್ಕೊಂಡ ನಂತರ ನೀವು ಅಲ್ಲಿ ಹೋಗ್ಬೇಕಾಗತ್ತೆ. ಹಾಗೆ ಹೋದ್ರೆ ಸುಮ್ಮನೆ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗತ್ತೆ, ಮಾನಸಿಕ ಆಗ್ಬೋದು. ಕೆಲವು ಜನ ಈ ಒಂದು ಯಾರು ಆರ್ಟಿಕಲ್ ಬರೆದಿದ್ದಾರಲ್ಲ ಈ ಒಂದು ನ್ಯೂಸ್ದವರು, ಅವರು ಕೂಡ ಬೈಬೋದು. ನೋಡಿ, ಇದ್ರದ್ದು ಏನ್ ರಿಯಲ್ ಮಾಹಿತಿ ಇದೆ ಅದನ್ನ ತಿಳಿಸ್ಕೊಡ್ತಾ ಇರೋದು. ತುಂಬಾ ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದಾರ, ಹಾದಿ ತಪ್ಪಬಾರ್ದು ಅಂತೇಳಿ ಈ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರೋದು. ವಿಡಿಯೋ ಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ಆದ್ರೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕು. ವಿಡಿಯೋ ಶೇರ್ ಮಾಡಿ, ಹೆಚ್ಚಿನ ಜನರಿಗೆ ಶೇರ್ ಮಾಡಿ, ಹೆಲ್ಪ್ ಆಗತ್ತೆ. ಬನ್ನಿ ಸ್ನೇಹಿತರೆ, ಒಂದೊಂದ ತಿಳಿಸ್ಕೊಡ್ತೇನೆ. ಇದರಲ್ಲಿ ಏನು ತಿಳಿಸ್ಕೊಟ್ಟಿದ್ದಾರೆ ಸ್ವಲ್ಪ ಮಾಹಿತಿ ನೋಡಿ. ಪ್ರಾದೇಶಿಕ ಸೇನೆ ಸೇರಲು ನಾಳೆಯಿಂದ ಅರ್ಜಿ ಸಲ್ಲಿಸಿ ಅಂತೇಳಿ ಒಂದು ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಅದ ನಂತರ ಇದ್ರ ಬಗ್ಗೆ ಮೊದಲಿಗೆ ಹೇಳ್ತೇನೆ ನಾನು, ಅದ ನಂತರ ಮಾತಾಡ್ತೇನೆ. ಇದು ನೋಡಿ, ಬೆಂಗಳೂರು, ಈ ಒಂದು ಬೆಂಗಳೂರು ತಿಳಿಸ್ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಈ ಒಂದು ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಸೇನೆ ಇದಕ್ಕೆ ಸಂಬಂಧಪಟ್ಟ ಟ್ಯುಟೋರಿಯಲ್ ಆರ್ಮಿ ಅಂತೇಳಿ, ಅಂದ್ರೆ ಪ್ರಾದೇಶಿಕ ಟಿ.ಎ ರ್ಯಾಲಿ ಅಂತ ಹೇಳಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಸೇರ್ಪಡೆಗೆ ಸರ್ಕಾರ ಅವಕಾಶ ಕಲ್ಪಿಸಿದೆ. 18ರಿಂದ 42 ವಯೋಮಿತಿ ಕೊಟ್ಟಿದ್ದಾರೆ. ಅದ ನಂತರ ಜೂನ್ 10ಕ್ಕೆ 18 ವರ್ಷ ಆಗಿರ್ಬೇಕಂತ ಕೊಟ್ಟಿದ್ದಾರೆ. 42 ಗರಿಷ್ಠ ವಯಸ್ಸು ಕೊಟ್ಟಿದ್ದಾರೆ. ಅದ ನಂತರ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಪದವಿ ಪಾಸ್ ಆಗಿರಬೇಕು. ಇದನ್ನು ಸ್ವಲ್ಪ ಗಮನ ಇಡಿ, ಇದು ಕೂಡ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಇಲ್ಲೊಂದು ಸ್ವಲ್ಪ ಪಾಯಿಂಟ್ ಇದೆ ಇದು. ಅದ ನಂತರ ಅರ್ಹರು ಆಸಕ್ತರು ಮೇ 12ನೇ ತಾರೀಕಿನಿಂದ, ಇದು ಸ್ವಲ್ಪ ಪಾಯಿಂಟ್ ಮಾಡ್ಕೊಳ್ಳಿ. ಜೂನ್ 20ನೇ ತಾರೀಕು ತನಕ ಇದು ಸ್ವಲ್ಪ ನೋಡ್ಕೊಳ್ಳಿ. ಅದ ನಂತರ ಆನ್ಲೈನ್ ಮೂಲಕ ಈ ಒಂದು ಪ್ರವೇಶ ಪರೀಕ್ಷೆ ನಡೆಸುವಂತೆ ಸಂಬಂಧವಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವೆಬ್ಸೈಟ್ದಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಬೇಕಂತೇಳಿ ಒಂದು ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ, ಕೆಲವು ಜನರಿಗೆ ಕಾಣಿಸ್ತಾರ. ಈ ವೆಬ್ಸೈಟ್ ಇದೆ ನೋಡಿ. ಈಗಾಗಲೇ ಈ ಒಂದು ಇಮೇಜ್ ಕೂಡ ನೋಡಿದಾರ. ಈ ಒಂದು ವಿಡಿಯೋ, ಈ ಒಂದು ಇಮೇಜ್ ತುಂಬಾ ಅಂದ್ರೆ ತುಂಬಾ ವೈರಲ್ ಆಗ್ತಾ ಇದೆ. ಕೆಲವು ಜನ ಆರ್ಮಿ ಹುಡುಗರು ಇದೇ ಒಂದು ಇಮೇಜ್ ಇಟ್ಟಿದ್ದಾರೆ, ನಿಮ್ಮ ಒಂದು ಸ್ಟೇಟಸ್ ವಾಟ್ಸಪ್ ಎಲ್ಲ ಗ್ರೂಪ್ಸ್ದಲ್ಲಿ ಶೇರ್ ಮಾಡಿದಾರ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ರಿಯಲ್ ನ್ಯೂಸ್ ಏನಿದೆ ಅದನ್ನ ತಿಳಿಸ್ಕೊಡ್ತಾನೆ. ರಿಯಲ್ ನ್ಯೂಸ್ ಏನಿದೆ, ಇವರು ಇಲ್ಲಿ ಹುದ್ದೆಗಳ ಬಗ್ಗೆ ವಿವರಣೆ ಕೊಟ್ಟಿಲ್ಲ. ಇದೊಂದು ಪಾಯಿಂಟ್ ಮಾಡ್ಕೊಳ್ಳಿ, ಹುದ್ದೆ ಬಗ್ಗೆ ವಿವರಣೆ ಕೊಟ್ಟಿಲ್ಲ. ಇದು ಏನಿದೆಯಲ್ಲ ಇದು ಟಿ.ಎ ರ್ಯಾಲಿ ನಿಜ, ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಟಿ.ಎ ರ್ಯಾಲಿ ಅಂದಮೇಲೆ ಎಲ್ಲ ಒಂದು ಪೋಸ್ಟಿಗೆ ಎಲ್ಲ ಒಂದು ಹುಡುಗರಿಗೆ ಅರ್ಜಿ ಕರೆದಿಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಇದು ಮೊದಲನೇದಾಗಿ ಆಪರೇಷನ್ ಸಿಂಧೂರ್ ಅಂತ ಹಾಕಿದಾರಲ್ಲ, ಇದು ತಪ್ಪಾಗಿರತ್ತೆ. ಇತರ ಸಲುವಾಗಿ ಇಲ್ಲಿ ಅರ್ಜಿನೇ ಕರೆದಿಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಆಪರೇಷನ್ ಸಿಂಧೂರ್ ಅಂತೇಳಿ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಇದು ಕರೆದೇ ಇಲ್ಲ. ಇಲ್ಲಿ ಎಷ್ಟಿದಾವೆ ಅಂದ್ರೆ ಲೆಕ್ಚರರ್ ಪೋಸ್ಟ್ ಇರತ್ತೆ. ಲೆಕ್ಚರರ್ ಪೋಸ್ಟ್ 19 ಪೋಸ್ಟ್ ಮಾತ್ರ ಇರತ್ತೆ. ಈ ಒಂದು 19 ಪೋಸ್ಟ್ ಮಾತ್ರ ಇರೋದ್ರಿಂದ ಈ ಒಂದು ನ್ಯೂಸ್ದವರು ಏನ್ ಹಾಕಿದ್ದಾರೆ, ಆಪರೇಷನ್ ಸಿಂಧೂರ್ ಸಲುವಾಗಿ ಈ ಎಲ್ಲ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೋತಿದ್ದೀವಿ ಅಂದ್ರೆ ಎಲ್ಲ ಹುದ್ದೆಗೆ ಅಂದ್ಮೇಲೆ 10ನೇ ಕರಿಬೇಕಾಗಿತ್ತು ಮತ್ತು ಸೆಕೆಂಡ್ PUC ಕರಿಬೇಕಾಗಿತ್ತು, ಡಿಗ್ರಿ ಯಾಕೆ ಕರೆದಿದ್ದಾರೆ. ಇನ್ನೊಂದು ಹೇಳ್ತಾ ಇದ್ದೀನಿ, ಇದು ಅನುಭವದವರಿಗೆ ಮಾತ್ರ ಇರತ್ತೆ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಲೆಕ್ಚರರು 19 ಪೋಸ್ಟ್ ಇರತ್ತೆ, ಅನುಭವದವರಿಗೆ ಮಾತ್ರ ಕರೆದಿದ್ದಾರೆ, ಇದೊಂದು ಅರ್ಥ ಮಾಡ್ಕೊಳ್ಳಿ. ನೀವೇನಾದ್ರೂ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಕ್ಕೆ ಹೋದ್ರೆ ಅಲ್ಲಿ ಅರ್ಜಿನೇ ಓಪನೇ ಆಗಿರೋದಲ್ಲ, ಇದೊಂದು ತಲೆಯಲ್ಲಿ ಆಗಿರತ್ತೆ. ಆದ್ರೆ ಅನುಭವದವರಿಗೆ ಕೇಳ್ತಾರೆ. ಇದು ಅರ್ಧಕ್ಕರ್ಧ ಫೇಕ್ ನ್ಯೂಸ್ ಆಗಿರತ್ತೆ. ಕರೆದಿದ್ದಾರೆ ನಿಜ, ಆದ್ರೆ ಇವರು ತಿಳಿಸ್ಕೊಟ್ರಂತ ಮಾಹಿತಿ ಅರ್ಧಕ್ಕರ್ಧ ಫೇಕ್ ಆಗಿರತ್ತೆ. ನೋಡಿ, ತುಂಬಾ ಜನ ವಿದ್ಯಾರ್ಥಿಗಳು ಆನ್ಲೈನಲ್ಲಿ ಹೋಗಿದ್ದಾರ, ಅಂದ್ರೆ ನಿನ್ನಿಂದಾನೇ ಈ ಒಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿ ತುಂಬಾ ಜನ ಹೋಗಿ ಅರ್ಜಿ ಪ್ರಾರಂಭ ಆಗಿದೆ ಅಂತೇಳಿ ಮೇ 12ನೇ ತಾರೀಕಿನಿಂದ ಹೋಗಿ ಬೇಯಿಸ್ಕೊಂಡು ಬಂದಿದ್ದಾರ. ಕೆಲವು ಜನ ಅಂತರೂ ಇದ್ರ ಬಗ್ಗೆ ನಂಬೇ ಇಲ್ಲ, ಅಂದ್ರೆ ವಿಚಾರ ಮಾಡ್ತಿದ್ದಾರೆ. ಕೆಲವು ಜನ ನಿನ್ನೆ ಸ್ಟಾರ್ಟ್ ಆದಂತ ತಕ್ಷಣ ಅಫಿಷಿಯಲ್ ಆಗಿರುವಂಥ ನೋಟಿಸ್ದಲ್ಲಿ ಕೂಡ ಇದ್ರದ್ದು ವೆಬ್ಸೈಟು ಮತ್ತು ನೋಟಿಸ್ ಬಂದಿಲ್ಲ. ನಿಮ್ಗೆ ಅಫಿಷಿಯಲ್ ಆಗಿರುವಂಥ ನೋಟಿಸ್ ಏನಿದೆ ನಿಮ್ಮ ಮುಂದೆ ತಿಳಿಸ್ಕೊಡ್ತೇನೆ. ಇದೇನು ನ್ಯೂಸ್ ಕೊಟ್ಟಿದ್ದಾರಲ್ಲ, ಯಾವ ಒಂದು ನ್ಯೂಸು ಆ ಹೆಸರಂತೂ ಗೊತ್ತಿಲ್ಲ ನನಗೆ, ಗೊತ್ತಿತ್ತಂದ್ರೆ ಕಮೆಂಟ್ ಅಂತ ತಿಳಿಸಿ. ಇದು ಅರ್ಧಕ್ಕರ್ಧ ಫೇಕ್ ನ್ಯೂಸ್ ಆಗಿರತ್ತೆ. ಬೇರೆ ನಿಮಗೆ 35% ಮಾತ್ರ ನಿಜ ಆಗಿರತ್ತೆ. ಇದೇನು ಆಪರೇಷನ್ ಸಿಂಧೂರು ಕಾರ್ಯಾಚರಣೆ ಅದ ನಂತರ ಇದೇನು ಕೊಟ್ಟಿದ್ದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಕರೆದಿದ್ದಾರೆ, ಇದೆಲ್ಲ ಏನಿದೆಯಲ್ಲ ಇದು 100% ಸುಳ್ಳಾಗಿರತ್ತೆ. ಇದು ಬರೀ 19 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ ಅನುಭವದವರಿಗೆ ಸಂಬಂಧಪಟ್ಟಂತೆ, ಅದು ಕೂಡ ಲೆಕ್ಚರರ್ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ.
ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಇಲ್ಲೇ ತಿಳಿಸ್ಕೊಡ್ತೇನೆ ನೋಡಿ. ಅದು ಕೂಡ ಆಫೀಸಲ್ಲಿ ಆಗಿರುವಂಥ ನೋಟಿಸನ್ನು ನಾನು ಡೌನ್ಲೋಡ್ ಮಾಡಿ ಇಟ್ಕೊಂತೀನಿ. ಲೆಕ್ಚರರ್ ಪೋಸ್ಟ್ ಅನ್ಬೋದು, ಅಪ್ಲೈ ಮಾಡ್ಬೋದು, ಇದೇನು ತೊಂದರೆ ಇಲ್ಲ. ಆದರೆ ರ್ಯಾಲಿ ಇದೆಯಲ್ಲ ಇದು ಸುಳ್ಳು ಆಗಿರತ್ತೆ, ಇದೊಂದು ತಿಳ್ಕೊಳ್ಳಿ. ಪದವಿ ಪಾಸ್ ಆಗಿರಬೇಕು, ಇದೆಲ್ಲ ನಿಜ ಆಗಿರತ್ತೆ. ಆದರೆ ಇದು ಎಲ್ಲ ಒಂದು ಹುಡುಗರಿಗೆ ಇರೋದಿಲ್ಲ, ಇದೊಂದು ತಲೆಯಲ್ಲಿ ಕೆಲವರಿಗೆ ಮಾತ್ರ ಇರತ್ತೆ. ತುಂಬ ಜನ ಹಾದಿ ತಪ್ಪಬಾರದು ಅಂತೇಳಿ ಈ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ನಿಮ್ಮಿಂದನೇ ತಿಳಿಸ್ಕೊಡ್ತೇನೆ ನೋಡಿ ಏನಿದೆ ಅಂತೇಳಿ. ಇಲ್ಲಿದೇನು ಲೆಕ್ಚರರ್ ಅಂತೇಳಿ ಒಂದು ಪೋಸ್ಟ್ ಇರತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಕರೆದಿದ್ದಾರೆ. ಸ್ವಲ್ಪ ಬ್ಲರ್ ಆಗ್ತಾ ಇದೆಯಲ್ಲ. ಇಲ್ಲಿ ನೋಡಿ ಅಂದ್ರೆ ಎಕ್ಸಾಮ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಅವರು, ಏನು ಅಂತ ಅಂತೇಳಿ. ಇಲ್ಲಿದೆ ನೋಡಿ ಟಿ ಎ ರ್ಯಾಲಿ ಅಂತೇಳಿ ಲೆಕ್ಚರರು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರತ್ತೆ. ಎಷ್ಟು ಸಂಬಳ ಇರತ್ತೆ, ಯಾವ್ಯಾವ ಪೋಸ್ಟ್ ಖಾಲಿ ಇರತ್ತೆ, ಎಲ್ಲೆಲ್ಲಿ ಕರೆದಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ ರ್ಯಾಂಕ್ ಕೊಟ್ಟಿದ್ದಾರೆ, ಲೆವೆಲ್ ಕೊಟ್ಟಿದ್ದಾರೆ, ಎಷ್ಟು ಸಂಬಳ ಕೊಡ್ತಾರೆ ಅದು ಕೊಟ್ಟಿದ್ದಾರೆ, ಮತ್ತು ನಿಮಗೆ ಪ್ರತಿ ತಿಂಗಳು ಎಷ್ಟು ಸ್ಯಾಲ್ರಿ ಇರತ್ತೆ ಅದು ಕೊಟ್ಟಿದ್ದಾರೆ. ಮತ್ತು ಅಪ್ಲೈನಲ್ಲಿ ಅರ್ಜಿ ಸಲ್ಲಿಸೋರು ಅಪ್ಲೈ ಮಾಡ್ಬೋದು, ಯಾವುದೇ ರೀತಿಯ ಟೆನ್ಷನ್ ಇಲ್ಲ. ಇದು ನಿಮಗೆ ಓಪನ್ ರ್ಯಾಲಿ ಅನ್ನೋದಿದೆಯಲ್ಲ ಇದು ಸುಳ್ಳಾಗಿರತ್ತೆ, ಆದಷ್ಟು ನೋಡ್ಕೊಂಡು ಅರ್ಜಿ ಸಲ್ಲಿಸಿ. ಆ ಒಂದು ನೋಟಿಸ್ ತಿಳಿಸ್ಕೊಟ್ನಲ್ಲ ಆಗಲೇ ನಿಮಗೆ, ಅದು 100% ಆಗಿ ಫೇಕ್ ಆಗಿರತ್ತೆ. ಅದು ನಮಗೆ ಆಪರೇಷನ್ ಸಿಂಧೂರಿಗೆ ಸಂಬಂಧಪಟ್ಟಂತೆ ಅರ್ಜಿ ಕರೆದಿಲ್ಲ, ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಇದೇನಿದೆಯಲ್ಲ ಇದು ಒಂದು ನಿಮಿಷ, ಇದು ಅರ್ಧಕ್ಕರ್ಧ ಫೇಕ್ ಆಗಿರತ್ತೆ. ಇದು ಯಾರು ಕೂಡ ನಂಬೇಡಿ. ನಿಮಗೆ 19 ಪೋಸ್ಟ್ ಮಾತ್ರ ಇರತ್ತೆ, 19 ಪೋಸ್ಟ್, ಅದು ಕೂಡ ಲೆಕ್ಚರರಿಗೆ ಸಂಬಂಧಪಟ್ಟಂತೆ ಪೋಸ್ಟ್ ಇರತ್ತೆ. ಅಪ್ಲೈ ಮಾಡೋರು ಅಪ್ಲೈ ಮಾಡ್ಬೋದು, ಬೇಡ ಅಂದ್ರೆ ಬೇಡಿ. ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇಂಥ ಒಂದು ಫೇಕ್ ನ್ಯೂಸನ್ನು ನಂಬಿ ನೀವು ಕೂಡ ಮೋಸ ಆಗಬೇಡಿ. ನಿಮಗೇನಾದರೂ ಟಿ ಎ ರ್ಯಾಲಿ ಬತ್ತಂದರೆ, ಓಪನ್ ರ್ಯಾಲಿ ಬತ್ತಂದರೆ ನಾನೇ ನಿಮಗೆ ಸ್ವತಃ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ನಮ್ಮ ಒಂದು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ. ಅದ ನಂತರ ಇನ್ಸ್ಟಾದಲ್ಲಿ ನಮಗೆ ಫಾಲೋ ಕೂಡ ಮಾಡಿಟ್ಕೊಳ್ಳಿ. ಬತ್ತಂದರೆ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತೀನಿ.